ಎಲ್ಲರಿಗೂ ನಮಸ್ಕಾರಗಳು. ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಸುಮಾರು 10 ಪ್ರಶ್ನೋತ್ತರ ಸರಣಿಯನ್ನು ಚರ್ಚೆ ಮಾಡೋಣ. ಪ್ರಶ್ನೋತ್ತರಗಳು, ಅವುಗಳ ಉತ್ತರಗಳು ಮತ್ತು ಅದರ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಇದು ಭೂಗೋಳಕ್ಕೆ ಅಂದರೆ ಜಿಯೋಗ್ರಫಿಗೆ ಸಂಬಂಧಿಸಿದ ಒಂದು ವಿಷಯವಾಗಿದೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿ ಎಂದು ನಾವು ಹೇಳ್ಬೋದು. ನಾವು ಪ್ರಶ್ನೋತ್ತರ ಸರಣಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಜಗತ್ತಿನ ಅತ್ಯಂತ ಸಣ್ಣ ದೇಶ ಯಾವುದು? ಜಗತ್ತಿನಲ್ಲಿ ವಿಸ್ತೀರ್ಣದ ಪ್ರಕಾರ ಅತ್ಯಂತ ಸಣ್ಣ ದೇಶ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಕ್ಯೂಬಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ವ್ಯಾಟಿಕನ್ ಸಿಟಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ವ್ಯಾಟಿಕನ್ ಸಿಟಿ. ಡಿ ಇಸ್ ದ ರೈಟ್ ಆನ್ಸರ್, ವ್ಯಾಟಿಕನ್ ಸಿಟಿ. ಇದರ ಒಂದು ಮಹತ್ವವನ್ನು ನಾವು ನೋಡುವುದಾದರೆ, ಜಗತ್ತಿನಲ್ಲಿ ಜನಸಂಖ್ಯೆ ಪ್ರಕಾರ ಅತ್ಯಂತ ಸಣ್ಣ ದೇಶ ಎಂದು ಹೇಳಬಹುದು. ಇದು ಕೇವಲ 825 ಜನಸಂಖ್ಯೆಯನ್ನು ಮಾತ್ರ ಹೊಂದಿದೆ. ಇದು ವಿಶ್ವದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ ದೇಶ ಎಂದು ಹೇಳಬಹುದು ಈ ವ್ಯಾಟಿಕನ್ ನಗರ. ಇನ್ನು ರೋಮ್ನ ಹೃದಯ ಭಾಗದಲ್ಲಿರುವ ವ್ಯಾಟಿಕನ್ ನಗರವು, ರೋಮ್ನ ಹೃದಯ ಭಾಗದಲ್ಲಿ ಈ ವ್ಯಾಟಿಕನ್ ನಗರ ಇದೆ. ಇದು ಕೇವಲ 0.44 ಚದರ ಕಿಲೋಮೀಟರ್ನೊಂದಿಗೆ ವಿಶ್ವದ ಅತ್ಯಂತ ಚಿಕ್ಕ ದೇಶವಾಗಿದೆ. ಎರಡನೇ ಸ್ಥಾನದಲ್ಲಿ ಫ್ರಾನ್ಸ್ ದೇಶದ ಮೇಲೆ ಇರುವ ಮೊನಾಕೋ ನಗರ. ಮೊದಲ ಸ್ಥಾನದಲ್ಲಿ ವ್ಯಾಟಿಕನ್ ನಗರ ಇದೆ, ಎರಡನೇ ಸ್ಥಾನದಲ್ಲಿ ಮೊನಾಕೋ ನಗರ ರಾಜ್ಯವಿದೆ. ಇವೆರಡು ಜಗತ್ತಿನ ಅತ್ಯಂತ ಸಣ್ಣ ದೇಶಗಳಾಗಿವೆ. ಮ್ಯಾಪ್ ಮೂಲಕ ಸಹ ನೀವು ನೋಡಬಹುದು. ವ್ಯಾಟಿಕನ್ ಸಿಟಿ ಯಾವ ಸಮುದ್ರದಲ್ಲಿದೆ ಎಂದು ಪ್ರಶ್ನೆ ಕೇಳಿದರೆ ಮೆಡಿಟರೇನಿಯನ್ ಸಮುದ್ರದಲ್ಲಿದೆ ಎಂದು ನೀವು ಉತ್ತರವನ್ನು ಹೇಳಬಹುದು. ವ್ಯಾಟಿಕನ್ ಸಿಟಿ ಯಾವ ಖಂಡದಲ್ಲಿದೆ ಎಂದು ಪ್ರಶ್ನೆ ಕೇಳುವುದಾದರೆ ಯುರೋಪ್ ಖಂಡದಲ್ಲಿದೆ ಎಂದು ನೀವು ಪ್ರಶ್ನೆಗೆ ಉತ್ತರವನ್ನು ಹೇಳಬಹುದು. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಮ್ಯಾಪ್ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಯುರೋಪ್ ಖಂಡದಲ್ಲಿ ಈ ವ್ಯಾಟಿಕನ್ ಸಿಟಿ, ವ್ಯಾಟಿಕನ್ ನಗರ ಇದೆ ಎಂದು ನಾವು ಹೇಳಬಹುದು. ಎರಡನೇ ಪ್ರಶ್ನೆಯನ್ನು ನಾವು ನೋಡುವುದಾದರೆ ಭಾರತದ ಅತಿ ದೊಡ್ಡ ಉಪ್ಪು ಮತ್ತು ಲವಣ ಸರೋವರ ಯಾವುದು? ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಪುಷ್ಕರ್ ಸರೋವರ, ಆಪ್ಷನ್ ಬಿ ದಾಲ್ ಸರೋವರ, ಆಪ್ಷನ್ ಸಿ ಸಾಂಬಾರ್ ಸರೋವರ, ಆಪ್ಷನ್ ಡಿ ವೆಂಬಾಡ್ ಸರೋವರ. ರೈಟ್ ಆನ್ಸರ್ ಈಸ್ ಸಾಂಬಾರ್ ಸರೋವರ. ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಅತಿ ದೊಡ್ಡ ಉಪ್ಪು ಅಥವಾ ಲವಣ ಸರೋವರ ಯಾವುದು ಎಂದು ಪ್ರಶ್ನೆ ಕೇಳಿದರೆ ಸಾಂಬಾರ್ ಸರೋವರ ಎಂದು ನೀವು ಉತ್ತರವನ್ನು ನೀಡಬೇಕಾಗುತ್ತದೆ. ಅದರ ಒಂದು ಮಾಹಿತಿಯನ್ನು ನಾವು ನೋಡುವುದಾದರೆ, ಸಾಂಬಾರ್ ಸರೋವರ ಯಾವ ರಾಜ್ಯದಲ್ಲಿದೆ ಎಂದು ಪ್ರಶ್ನೆ ಕೇಳಿದರೆ ರಾಜಸ್ಥಾನದ ಜೈಪುರ್ ಜಿಲ್ಲೆಯಲ್ಲಿದೆ ಎಂದು ನೀವು ಉತ್ತರವನ್ನು ಹೇಳಬಹುದು. ಸಾಂಬಾರ್ ಸರೋವರ ಸಿಹಿ ನೀರಿನದು ಅಥವಾ ಉಪ್ಪು ನೀರಿನದು ಎಂದು ಪ್ರಶ್ನೆ ಕೇಳಿದರೆ ಉಪ್ಪು ನೀರಿನದು ಎಂದು ಉತ್ತರವನ್ನು ನೀಡಬಹುದು. ಸಾಂಬಾರ್ ಸರೋವರವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಫ್ಲೆಮಿಂಗೋಗಳಿಗೆ ಆಶ್ರಯ ನೀಡುವುದಕ್ಕೆ ಹೆಸರುವಾಸಿಯಾಗಿದೆ. ಇದು ನೀರಿನಲ್ಲಿ ವಾಸಿಸುವ ಪಕ್ಷಿಗಳಾದ ಫ್ಲೆಮಿಂಗೋಗಳಿಗೆ ಆಶ್ರಯ ನೀಡುತ್ತದೆ. ಯಾವುದು? ಸಾಂಬಾರ್ ಸರೋವರ. ಇನ್ನು ನಾವು ಅದನ್ನು ಮ್ಯಾಪ್ನಲ್ಲಿ ನೋಡುವುದಾದರೆ ಸಾಂಬಾರ್ ಸರೋವರ ಇಲ್ಲದ ನೋಡ್ರಿ, ಸಾಂಬಾರ್ ಲೇಕ್ ಅಂತ ಅದನ್ನು ಕೊಟ್ಟಿದ್ದಾರೆ. ಮೂರನೇ ಪ್ರಶ್ನೆ ನಾವು ನೋಡುವುದಾದರೆ ಈ ಕೆಳಗಿನ ಯಾವ ನದಿಯು ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ ಎಂದು ಪ್ರಶ್ನೆ ಹೇಳಿದ್ದಾರೆ. ಆಪ್ಷನ್ ನೋಡುವುದಾದರೆ ಆಪ್ಷನ್ ಎ ಮಹಾನದಿ, ಆಪ್ಷನ್ ಬಿ ಕಾವೇರಿ ನದಿ, ಆಪ್ಷನ್ ಸಿ ಗೋದಾವರಿ ನದಿ, ಆಪ್ಷನ್ ಡಿ ನರ್ಮದಾ ನದಿ. ಸಿಂಪಲ್ ಕ್ವಶನ್ ಅಂತಾನೆ ಹೇಳ್ಬೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ನರ್ಮದಾ ನದಿ. ನರ್ಮದಾ ನದಿಯ ಒಂದು ವಿಶೇಷತೆಯನ್ನು ನಾವು ನೋಡುವುದಾದರೆ ನರ್ಮದಾ ನದಿಯು 1312 ಕಿಲೋಮೀಟರ್ಗಳಷ್ಟು ಹರಿಯುತ್ತದೆ. ಈ ನದಿಯು ಮೈಕಾಲಾ ಶ್ರೇಣಿಯ ಅಮರಕಂಟಕ ಪ್ರಸ್ಥಭೂಮಿಯಲ್ಲಿ ಹುಟ್ಟುತ್ತದೆ ಮತ್ತು ಪಶ್ಚಿಮಕ್ಕೆ ಕ್ಯಾಂಬೆ ಕೊಲ್ಲಿಗೆ ಹರಿಯುತ್ತದೆ. ಹುಟ್ಟುವುದು ಅಮರಕಂಟಕ ಮತ್ತು ಅಲ್ಲಿ ಹೋಗಿ ಮುಟ್ಟುವುದಂದರೆ ಕ್ಯಾಂಬೆ ಕೊಲ್ಲಿಗೆ. ನರ್ಮದಾ ನದಿಯು ಗುಜರಾತ್, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಈ 4 ರಾಜ್ಯಗಳಲ್ಲಿ ಹಾದು ಹೋಗುತ್ತದೆ ಎಂದು ನಾವು ಹೇಳಬಹುದು. ಸರ್ದಾರ್ ಸರೋವರ ಅಣೆಕಟ್ಟು ಗುಜರಾತ್ನ ನರ್ಮದಾ ಜಿಲ್ಲೆಯ ಕೇವಾಡಿಯಾ ಪಟ್ಟಣದ ಬಳಿ ನರ್ಮದಾ ನದಿಗೆ ಗುರುತ್ವಾಕರ್ಷಣೆ ನಿಯಮ ಆಧರಿಸಿ ನಿರ್ಮಿಸಲಾದ ಅಣೆಕಟ್ಟು ಆಗಿದೆ ಎಂದು ಹೇಳಬಹುದು. ಇದು ಮಧ್ಯ ಭಾರತದ ನದಿಯಾಗಿದೆ. ಇದು ಅರೇಬಿಯನ್ ಸಮುದ್ರ ಮತ್ತು ಗಂಗಾ ನದಿ ಕಣಿವೆಯ ನಡುವಿನ ಪ್ರಮುಖ ಮಾರ್ಗವಾಗಿದೆ. 2ನೇ ಶತಮಾನದಲ್ಲಿ ಗ್ರೀಕ್ ಭೂಗೋಳಶಾಸ್ತ್ರಜ್ಞ ಟಾಲೆಮಿಯ ನದಿಯನ್ನು ನಾಮಾಡೆ ಎಂದು ಕರೆದರು. ಎಲ್ಲರಿಗೂ ನಾನು ಒಂದು ವಿನಂತಿ ಏನಂತಂದರೆ, ಹೇಳ್ತಕ್ಕಂಥ ಮಾಹಿತಿಯನ್ನು ನೀವು ನೋಟ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಆಗಾಗ ನೀವು ಕಣ್ಣಾಡ್ತಾ ಇದ್ದರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಹೆಲ್ಪ್ಫುಲ್ ಮಾಹಿತಿ, ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ನಾನು ಹೇಳ್ತೀನಿ.
ನಿಮ್ಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಿ ಬರ್ಕೊಂಡ್ರೆ ಒಳ್ಳೆಯದು. ಮುಂದಿನ ಒಂದು ಮಾಹಿತಿಗೆ ಹೋಗೋಣ. ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ಈ ಮ್ಯಾಪ್ ಮೂಲಕ ಕೊಟ್ಟಲಾಗಿದೆ. ಸ್ಕ್ರೀನ್ಶಾಟ್ ಹೊಡೆಯುವುದರ ಮೂಲಕ ನೀವು ಎಲ್ಲವನ್ನು ತಿಳ್ಕೊಬಹುದು. ಇನ್ನು ಇದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಒಂದು ಮೂರ್ತಿ. ಇದು ಜಗತ್ತಿನ ಅತ್ಯಂತ ಎತ್ತರವಾದತಕ್ಕಂಥ ಮೂರ್ತಿ ಎಂದು ಹೇಳ್ಬೋದು. ಇದು ಗುಜರಾತ್ ನರ್ಮದಾ ನದಿಯ ದಡದ ಮೇಲಿದೆ. ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇನ್ನು ಇದು ಮ್ಯಾಪ್ ಮೂಲಕ ಇಲ್ಲಿ ಹಲವಾರು ವಿಷಯಗಳನ್ನು ನೀಡಲಾಗಿದೆ. ಗುಜರಾತ್ನ ರಾಜ್ಕೋಟ್ ಅಥವಾ ನರ್ಮದಾ ನದಿ. ಪ್ರಶ್ನೆ ನಂಬರ್ 4. ಆಲಮಟ್ಟಿ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಆಲಮಟ್ಟಿ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿತವಾಗಿದೆ ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಎ ಕೃಷ್ಣಾ ನದಿ, ಆಪ್ಷನ್ ಬಿ ಗೋದಾವರಿ ನದಿ, ಆಪ್ಷನ್ ಸಿ ಭೀಮಾ ನದಿ, ಆಪ್ಷನ್ ಡಿ ತುಂಗಭದ್ರಾ ನದಿ. ಸೊ ಸರಿಯಾದ ಉತ್ತರವನ್ನು ನಾವು ನೋಡೋಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಕೃಷ್ಣಾ ನದಿ. ಇದರ ಒಂದು ವಿಶೇಷತೆಯನ್ನು ನೋಡುವುದಾದರೆ ಇಲ್ಲಿ ಮ್ಯಾಪ್ ಮೂಲಕ ಆ ನದಿಯ ಒಂದು ವಿಸ್ತೀರ್ಣ ಅಥವಾ ಅದು ಒಂದು ಹಾದು ಹೋಗತಕ್ಕಂಥ ರಾಜ್ಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ನೋಡೋದ್ರ ಮೂಲಕ ತಿಳ್ಕೊಬೋದು. ಇಲ್ಲಿ ಕರ್ನಾಟಕದ ನೋಡ್ರಿ, ಮಹಾರಾಷ್ಟ್ರದಲ್ಲಿ ಉಗಮವಾಗಿ ಇಲ್ಲಿ ಬಂದು ಸೇರ್ತದೆ ನೋಡ್ರಿ. ಸೊ ಕೃಷ್ಣಾ ನದಿಯ ಉಪನದಿಗಳನ್ನು ಹೈಲೈಟ್ ಮೂಲಕ ತಿಳಿಸಲಾಗಿದೆ. ದಿಂಡಿ, ಮೂಸಿ ಅಂತೇಳಿ ಅವು ನೀವು ನೋಡ್ಕೋಬಹುದು. ಇನ್ನು 5ನೇ ಪ್ರಶ್ನೆ ನಾವು ನೋಡುವುದಾದರೆ ಭಾರತ ದೇಶದ ದಕ್ಷಿಣದ ತುದಿ ಯಾವುದು ಎಂದು ಕೇಳುವುದಾದರೆ ಆಪ್ಷನ್ ಎ ಕನ್ಯಾಕುಮಾರಿ, ಆಪ್ಷನ್ ಬಿ ಇಂದಿರಾ ಪಾಯಿಂಟ್, ಆಪ್ಷನ್ ಸಿ ರಾಮೇಶ್ವರ, ಆಪ್ಷನ್ ಡಿ ಯಾವುದು ಅಲ್ಲ. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಇಂದಿರಾ ಪಾಯಿಂಟ್. ಭಾರತದ ದೇಶದ ದಕ್ಷಿಣದ ತುದಿ ಎಂದು ಇಂದಿರಾ ಪಾಯಿಂಟ್ ಅನ್ನು ಕರೆಯಲಾಗುತ್ತದೆ. ಸೊ ಇಲ್ಲಿ ಮ್ಯಾಪ್ ಮೂಲಕ ನಾವು ಕೊಟ್ಟಿದ್ದೀವಿ, ನೋಡ್ಕೋಬಹುದು. ಇನ್ನು ಪ್ರಶ್ನೆ ನಂಬರ್ 6. ಪ್ರಪಂಚದ ದೊಡ್ಡ ನದಿ ಮುಖಜ ಭೂಮಿ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಇಸ್ ಸುಂದರ್ಬನ್ಸ್ ಮುಖಜ ಭೂಮಿ, ಆಪ್ಷನ್ ಬಿ ಕಾವೇರಿ ಮುಖಜ ಭೂಮಿ, ಆಪ್ಷನ್ ಸಿ ಅಮೆಜಾನ್ ಮುಖಜ ಭೂಮಿ, ಆಪ್ಷನ್ ಡಿ ನೈಲ್ ಮುಖಜ ಭೂಮಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಸುಂದರ್ಬನ್ಸ್ ಮುಖಜ ಭೂಮಿ. ಇದರ ಮಾಹಿತಿಯನ್ನು ನಾವು ನೋಡುವುದಾದರೆ ಯಾವ ನದಿಗಳಿಂದ ನಿರ್ಮಿತವಾಗಿದೆ ಎಂದು ಕೇಳುವುದಾದರೆ ಗಂಗಾ, ಬ್ರಹ್ಮಪುತ್ರ ನದಿಗಳಿಂದ ನಿರ್ಮಿತವಾಗಿದೆ. ಡೆಲ್ಟಾ, ಸುಂದರ್ಬನ್ಸ್ ಎಂದು ಕರೆಯಲಾಗುತ್ತದೆ. ಸುಂದರ್ಬನ್ಸ್ ಎಂದರೆ ಸುಂದರಿ ಮರುಭೂಮಿಗಳು ಅಥವಾ ಮರಗಳು, ಮರುಭೂಮಿ ಅಲ್ಲ, ಮರಗಳು. ಸುಂದರಿ ಮರಗಳು ಹೆಚ್ಚಾಗಿವೆ, ಹಾಗಾಗಿ ಸುಂದರ್ಬನ್ಸ್ ಎಂದು ಕರೆಯಲಾಗುತ್ತದೆ. ಸೊ ಅದರ ಮ್ಯಾಪನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ. ಇನ್ನು ಪ್ರಶ್ನೆ ನಂಬರ್ 7. ಗೋಲ್ಡನ್ ಕ್ವಾಡ್ರಿಲೇಟರಲ್ಲಿ ಕೆಳಗಿನ ಒಂದು ನಗರವನ್ನು ಹೊರತುಪಡಿಸಿ ಎಲ್ಲ ನಗರಗಳನ್ನು ಕೂಡಿಸುತ್ತವೆ. ಯಾವುದು ಹೊರತುಪಡಿಸಿರ್ತಕ್ಕಂಥ ಒಂದು ನಗರ ಯಾವುದು? ಸೊ ಆಪ್ಷನ್ ಎ ದೆಹಲಿ, ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಕನ್ಯಾಕುಮಾರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಕನ್ಯಾಕುಮಾರಿ ಇಸ್ ದ ರೈಟ್ ಆನ್ಸರ್. ಮ್ಯಾಪ್ ಮೂಲಕ ನೀವು ನೋಡ್ಬೋದು. ಆಪ್ಷನ್ ಅಲ್ಲಿ ರೈಟ್ ಆನ್ಸರ್ ಆಯಿತು. ಇನ್ನು ನಾವು 8ನೇ ಪ್ರಶ್ನೆ ನಾವು ನೋಡೋದಾದರೆ ಕೆಳಗಿನವುಗಳಲ್ಲಿ ಯಾವುದು ಸ್ವಾಭಾವಿಕ ಬಂದರು ಅಲ್ಲ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಕಾಂಡ್ಲಾ, ಆಪ್ಷನ್ ಡಿ ವಿಶಾಖಪಟ್ಟಣಂ. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಮಂಗಳೂರು. ಇದು ಸ್ವಾಭಾವಿಕ ಬಂದರು ಅಲ್ಲ. ಮ್ಯಾಪ್ ಮೂಲಕ ನೋಡ್ಬೋದು ಎಲ್ಲ ಬಂದರುಗಳನ್ನು ಇಲ್ಲಿ ಕೊಡಲಾಗಿದೆ. ಯಾವ್ಯಾವ ಬಂದರುಗಳು ಎಲ್ಲಿವೆ, ಯಾವ ರಾಜ್ಯದಲ್ಲಿವೆ. ಇನ್ನು ಇದರ ಒಂದು ಮಾಹಿತಿಯನ್ನು ಪ್ರಾಮುಖ್ಯತೆ ನಾವು ನೋಡೋದಾದರೆ ಇದು ಗುಜರಾತ್ನ ಕಚ್ ಜಿಲ್ಲೆಯ ಮುಂದ್ರಾ ಬಳಿಯ ಕಚ್ ಕೊಲ್ಲಿಯ ಉತ್ತರ ತೀರದಲ್ಲಿದೆ. ಸೊ ಇದು 150 ಅದಾನಿ ಗ್ರೂಪ್ ವೆಸ್ಟರ್ನ್ ಹೊಂದಿದೆ. ಇಲ್ಲದ ನೋಡ್ರಿ ಮ್ಯಾಪ್. ಇನ್ನು ನಾವು 9ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಕೆಳಗಿನ ನದಿಗಳಲ್ಲಿ ಯಾವುದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ? ಇದರಲ್ಲಿ ಆಪ್ಷನ್ ಎ ನರ್ಮದಾ ನದಿ, ಆಪ್ಷನ್ ಬಿ ಕಾವೇರಿ ನದಿ, ಆಪ್ಷನ್ ಸಿ ತಪತಿ ನದಿ, ಆಪ್ಷನ್ ಡಿ ಮಾಂಡೋವಿ ನದಿ. ಸೊ ಫ್ರೆಂಡ್ಸ್ ಇದರಲ್ಲಿ ಸರಿಯಾದ ಉತ್ತರ ಕಾವೇರಿ ನದಿ, ಬಿ ಇಸ್ ದ ರೈಟ್ ಆನ್ಸರ್. ಇದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇದು ಪಶ್ಚಿಮಕ್ಕೆ ಉಗಮವಾಗಿ ಪೂರ್ವಕ್ಕೆ ಹರಿತಕ್ಕಂಥ ಒಂದು
ನದಿ ಇದು ಯಾವುದು? ಕಾವೇರಿ ನದಿ. ಸೊ ನಾವು ಇನ್ನು ಮ್ಯಾಪ್ ಮೂಲಕ ಅದನ್ನು ನಾವು ನೋಡ್ಬೋದು. ವೆಸ್ಟ್ ಫಾಲೋವಿಂಗ್ ರಿವರ್ಸ್ ಅಂದರೆ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳನ್ನು ಇಲ್ಲಿ ಕೊಡಲಾಗಿದೆ. ಸೊ ನೀವು ಮ್ಯಾಪನ್ನು ನೋಡುವುದರಿಂದ ಯಾವ ಯಾವ ನದಿಗಳು ಯಾವ ಯಾವ ದಿಕ್ಕಿಗೆ ಹರಿಯುತ್ತದೆ ಮತ್ತು ಯಾವ ರಾಜ್ಯಗಳ ಮೂಲಕ ಹರಿಯುತ್ತವೆ, ಎಲ್ಲಿ ಉಗಮವಾಗುತ್ತದೆ, ಯಾವ ರಾಜ್ಯದಲ್ಲಿ ಉಗಮವಾಗುತ್ತದೆ ಮತ್ತು ಎಷ್ಟು ಚದರ ಕಿಲೋಮೀಟರ್ ಅದರ ಉದ್ದ ಎಷ್ಟು ಎಲ್ಲವನ್ನು ನೀವು ನೋಡ್ಬೋದು ಮ್ಯಾಪನ್ನು ನೋಡುವುದಾದರೆ. ಸೊ ಇಲ್ಲಿ ಈಸ್ಟ್ ವೆಸ್ಟ್ ಎಲ್ಲ ಫಾಲೋವಿಂಗ್ ರಿವರ್ಸ್ಗಳನ್ನು ಕೊಡಲಾಗಿದೆ. ಇಂಡಿಯಾದ ಪೂರ್ಣ ಒಂದು ಮ್ಯಾಪನ್ನು ಇಲ್ಲಿ ನೀಡಲಾಗಿದೆ. ಸೊ ನಾವು 10ನೇ ಪ್ರಶ್ನೆಯನ್ನು ನಾವು ನೋಡುವುದಾದರೆ, ವಾಯುಮಂಡಲದ ಓಜೋನ್ ಪದರವು ಏನನ್ನು ಹೀರಿಕೊಳ್ಳುತ್ತದೆ? ಸೊ ಆಪ್ಷನ್ ಎ ಕಾಸ್ಮಿಕ್ ಕಿರಣಗಳು, ಆಪ್ಷನ್ ಬಿ ಅವಲೋಹಿತ ಕಿರಣಗಳು, ಆಪ್ಷನ್ ಸಿ ನೇರಳಾತೀತ ಕಿರಣಗಳು, ಆಪ್ಷನ್ ಡಿ ಎಲ್ಲ ಕಿರಣಗಳು. ಸೊ ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡುವುದಾದರೆ ನೇರಳಾತೀತ ಕಿರಣಗಳು ಮಾತ್ರ. ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್ ಎಂದು ನಾವು ಹೇಳ್ತೀವಿ. ಸೊ ಫ್ರೆಂಡ್ಸ್, ಇಂತಹ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿಯು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಎಂದು ನಾವು ಹೇಳ್ತೀವಿ. ಸೊ ಇಲ್ಲಿ ಇರತಕ್ಕಂಥ ಎಲ್ಲ ಪ್ರಶ್ನೆಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉಪಯುಕ್ತ ಮತ್ತು ಎಂದು ಹೇಳ್ತಾ, ಇದರ ಮುಂದಿನ ಸರದಿಯನ್ನು ಮುಂದಿನ ಪಾರ್ಟ್ 2 ಅಲ್ಲಿ ನಾವು ಕೊಟ್ಟಿರ್ತೀವಿ, ನೀವು ನೋಡ್ಬೋದು. ಇಷ್ಟವಾದ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅತ್ಯಂತ ಮಹತ್ವಪೂರ್ಣ ಮಾಹಿತಿಯನ್ನು ನಾವು ಹೇಳ್ತೀವಿ. ಅದಕ್ಕಾಗಿ ಈ ಪಾರ್ಟ್ 2 ಈ ಸರಣಿಯಲ್ಲಿ 10 ಪ್ರಶ್ನೆ ನೀಡಿದ್ದೀವಿ, ಮುಂದಿನ ಸರಣಿಯಲ್ಲಿ ಮತ್ತೆ 10 ಪ್ರಶ್ನೆ ನೀಡ್ತಾ ಇರ್ತೀವಿ, ಮತ್ತು ಮುಂದಿನ ಸರಣಿಯಲ್ಲಿ 10 ಪ್ರಶ್ನೆ ನೀಡ್ತಾವೆ. ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳ್ತಾ